ಧರ್ಮಶೋಧನೆಗೆಂದು ಕೈಲಾಸದಿಂದ ನೆಲೆಗಳಿದ್ದ ಧರ್ಮ ದೇವತೆಗಳ ನಾವು ಎಲ್ಲಾ ಕಡೆಯಲ್ಲಿ ಧರ್ಮಶೋಧನೆಯನ್ನು ಮಾಡಿದ್ದೇವೆ. ಎಲ್ಲಿಯೂ ಸತ್ಯಾತ್ಮರು ಧರ್ಮಾತ್ಮರು ನಮ್ಮ ಪಾಲಿಗೆ ದೊರೆತಂತಿಲ್ಲ. ಸತ್ಯ ಧರ್ಮಗಳು ಇಲ್ಲದಂತಹ ಈ ದರಿದ್ರನ್ನು ಉಳಿಸಬಹುದೇ? ಭಯಂಕರ ಸ್ವರೂಪಿಗಳು ಯಾರು ಅಂತ ಗೊತ್ತಾಗ್ಲಿಲ್ಲ. ದಯವಿಟ್ಟು ನಿಮ್ಮ ಪರಿಚಯ ಹೇಳ್ತೀರಾ? ಕೈಲಾಸದಿಂದ ನೆಲೆಗಳಿದ್ದ ಧರ್ಮ ದೇವತೆಗಳೇ ನಾವು. ನಮ್ಮ ಹೆಸರು ನಿಮ್ಮದು? ಕುಮಾರಸ್ವಾಮಿ. ಕನ್ಯಾಕುಮಾರಿ. ನೀವು? ನಿಮ್ಮೆಲ್ಲರ ಪ್ರಮುಖ ಯಾರು? ಭಯಂಕರವಾದಂತಹ ಶಬ್ದ ಕೇಳಿತು. ಎಲ್ಲಿಂದ ಎಂಬ ಹಾಗೆ ಅರಸುತ್ತಾ ಬರುವಾಗ ಈ ಸ್ಥಳದಲ್ಲಿ 4 ಮಂದಿಗಳು ಒಟ್ಟಾಗಿದ್ದೀರಿ. ಈ ಭೂಮಿಯಲ್ಲಿ ಸುಡುವುದು ಎಂಬ ಹಾಗೆ ನಿಮ್ಮೊಳಗೆ ತೀರ್ಮಾನವಾಗಿದೆ. ಈಗ ಒಂದು ಸಮಸ್ಯೆ ಒದಗಿದೆ. ಈ ಸಿಟ್ಟು ಯಾರಲ್ಲಿ? ಭೂಮಿಯನ್ನು ಸುಡುವಂತಹ ಉದ್ದೇಶವೇನು? ಜ್ಞಾನಿಗಳಾದ ನೀವು ಹೇಳ್ತೀರಾ?
ಅಸಾಧ್ಯ. ನೀವು ಧರ್ಮ ದೇವತೆಗಳು ಭೂಮಿಯನ್ನು ಸುಡುವುದಕ್ಕೆ ಮುಂದಾಗಿದ್ದೀರಲ್ಲ, ಅದಕ್ಕೊಂದು ಕಾರಣ ಬೇಡವೇ? ಸತ್ಯ ಧರ್ಮಗಳು ಇಲ್ಲ ಎನ್ನುವ ಕಾರಣಕ್ಕಾಗಿ ಸುಡುವುದಕ್ಕೆ ಮುಂದುವರಿದವರು ನಾವು. ಇದನ್ನು ಸಾಮಾನ್ಯರಂತ ನೀನು ಅರಿತು ಏನು ನೀವು ಅರಿತದ್ದು ಕಡಿಮೆ ಆಯ್ತಲ್ಲ. ಅರಿಯದು ಚೆನ್ನಾಗಿ ಅರಿಯದು ಚೆನ್ನಾಗಿ ಮನುಜರ ದಲಿತವ ಮಗನಿಗೆ ಮನುಜರ ದಲಿತವ ಕೈಲಾಸದಿಂದ ಧರೆಗಿಳಿದಂತಹ ಧರ್ಮ ದೇವತೆಗಳು ಕಾಳರಾಹು, ಕುಮಾರಸ್ವಾಮಿ, ಕನ್ಯಾಕುಮಾರಿ, ಅಳರ್ಕಾಯರು ಎಲ್ಲಾ ಕಡೆಯಲ್ಲಿ ಶೋಧಿಸಿದಿರೆ ಯಾರಲ್ಲಿಯೂ ಸದ್ಗುಣಗಳು ನಿಮಗೆ ಕಾಣಲಿಲ್ವೇ? ಹಾಗಾದ್ರೆ ನಿಮ್ಮಲ್ಲೊಂದು ವಿಚಾರ ಕೇಳಲಿ. ಈ ಭೂಮಿ ಸ್ಥಿರವಾಗಿ ನಿಂತಿದೆ ಯಾವ ಆಧಾರದಿಂದ? ಸತ್ಯ ಧರ್ಮದ ಆಧಾರದಿಂದ. ಸಮುದ್ರ ಬೇರೆ ಮೇಲಿಲ್ಲ ತಾನೆ, ಅದಕ್ಕೆ ಕಾರಣ ಸತ್ಯ ಧರ್ಮ. ಎಲ್ಲ ಕಾಲಕ್ಕೆ ಸರಿಯಾಗಿ ಮಳೆ ಸುರಿದು ಬೆಳೆ ಬೆಳೆದು ಜನಜೀವನ ಸುಖಮಯವಾಗಿದ್ದೆ ಎಂದಾದರೆ ಅದಕ್ಕೂ ಕಾರಣ ಸತ್ಯ ಧರ್ಮವೇ ತಾನೆ. ನೀವು ಎಲ್ಲೋ ಕೆಲವು ಕಡೆಯಲ್ಲಿ ಶೋಧಿಸಿ ಅಷ್ಟರಲ್ಲಿ ಧರ್ಮ ಗ್ಲಾನಿಯಾಗಿದೆ ಎಂಬ ಹಾಗೆ ತಿಳಿದು ಹೀಗೆ ಸುಡುವುದಕ್ಕೆ ಮುಂದಾಗಿದ್ದೀರಲ್ಲ. ದೊರೆಯೇ, ನೀವು ಹೀಗೆ ಮಾಡುವುದಲ್ಲ. ಈ ಭೂಮಿಯಲ್ಲಿ ಸತ್ಯ ಧರ್ಮ ಇನ್ನೂ ಇದೆ. ಎಲ್ಲಿದೆ, ಹೇಗಿದೆ ಎನ್ನುವುದನ್ನು ಮೋಸ ಮಾಡಿ ಅಲ್ಲಿ ನೋಡಿ ಶಾಪ ಕೊಟ್ಟರು. ಇರುವಳು ಪದಿಹಿತ ಇರುವಳು ಪದಿಹಿತ ಬೆಳೆಯಲ್ಲ ಇರ್ತದ ಮರ ಗಿರಲ್ಲ ಹೋಗ್ತಲ್ಲ ಅವರಿಗೆ ಚಲಿತಾನಂದಮೂರ್ತಿ ವರದಾತ ಮುನಿವರ ಚರಣಾತರೋಜ ದೀನರಗಾಯ ಶ್ರೀಚಂದ್ರನಾಥ ದೀನರಗಾಯ ಶ್ರೀಚಂದ್ರನಾಥ ದೇವಾ
आहिर्याणां नमो उपध्यायाणां नमो लोये सौवसागूणां जय 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 हे ಚಂದ್ರನಾಥ ಸ್ವಾಮಿ ಶ್ರೇಷ್ಠವಾದಂತಹ ಜಿನವಂಶದಲ್ಲಿ ಜನಿಸಿ ವಂಶದ ರೀತಿ ನೀತಿಗಳನ್ನು ಸರಿಯಾಗಿ ಅರಿತು ನಿನ್ನ ಆರಾಧನೆಗಾಗಿ ಒಂದು ಮಂದಿರವನ್ನು ನಿರ್ಮಿಸಿ ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸುವವಳು ಧರ್ಮದೇವತೆಗಳೇ, ಈಗಲಾದರೂ ನಾನು ಯಾರೆನ್ನುವಂತಹ ಸತ್ಯತೆಯನ್ನು ಅರಿತುಕೊಂಡಿರಲ್ಲ. ನಿಮ್ಮಲ್ಲಿ ಒಂದು ಕೇಳಿಕೆ. ಅಂದೊಂದು ದಿನ ಕೈಲಾಸದಲ್ಲಿ ನಿಮ್ಮನ್ನು ನಾನಾ ವಿಧವಾಗಿ ನಿಂದಿಸಿದವ ನಾನು. ಅದೆಲ್ಲವನ್ನು ನೀವು ಮರೆತು ಬಿಡಬೇಕು. ನೀವು ಧರ್ಮಶೋಧನೆಗಾಗಿ ಕೈಲಾಸದಿಂದ ಕೆಳಗಿಳಿದಂತಹ ಸಂದರ್ಭ ಸರ್ವೇಶ್ವರನಿಂದ ಆಜ್ಞೆಯನ್ನು ಪಡೆದು ನಾನು ಹೊರಟು ಬಂದವ. ಸತ್ಯದ ನಾಡು ಧರ್ಮದ ನೆಲೆಬೀಡು ಎಲ್ಲಿದೆ ಎನ್ನುವುದನ್ನು ಅರಸುತ್ತಾ ಬರುವಾಗ ಸರ್ವಧರ್ಮ ಸಮನ್ವಯಗೊಂಡಂತಹ ಕ್ಷೇತ್ರ ನೆಲ್ಲಿಯಾಡಿ ಬೀಡು ಎನ್ನುವುದನ್ನು ತಿಳಿದು ಇಲ್ಲಿ ಆಳಾಗಿರಬೇಕಾಯಿತು. ನಿಮಗೂ ಧರ್ಮಕ್ಷೇತ್ರವನ್ನು ತೋರಿಸಿಕೊಟ್ಟಿದ್ದೇನೆ. ಮುಂದಿನ ನಿಮ್ಮ ನಿರ್ಧಾರವೇನು? ಗಣಮಣಿ, ಸತ್ಯ ಧರ್ಮ ಇರುವಲ್ಲಿ ನೆಲೆಯಾಗಬೇಕೆನ್ನುವ ಹಾಗೆ ಮನ ಮಾಡಿದವರು ನಾವು. ಅಂತಹ ಸ್ಥಳ ಈ ಕುಡುಂಬಪುರವಾದ್ದರಿಂದ ನಾವಿಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ನೀವಿಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾದಂತಹ ಸಂದರ್ಭ ನೀವು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ನೆರವನ್ನು ನೀಡುವುದಕ್ಕೆ ಇಲ್ಲಿಯ ಕ್ಷೇತ್ರ ಪಾಲಕನಾಗಿ ನಾನಿರ್ತೇನೆ. ಇಲ್ಲಿ ನಾವು ಮಾತ್ರ ಪೂಜೆಯನ್ನು ಕೈಗೊಂಡ್ರೆ ಸಾಲದು, ಮಂಜುನಾಥನ ದಿವ್ಯ ಸಾನ್ನಿಧ್ಯದಲ್ಲಿ ಬೇಕಾಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ಶಿವನನ್ನು ಪ್ರಾರ್ಥಿಸೋಣ. ಕಲಿಯುಗದಲ್ಲಿ ಸತ್ಯ ಧರ್ಮಗಳಿಗೆ ಈ ಕ್ಷೇತ್ರದಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ಒಬ್ಬ ನಿನ್ನ ಮಗನಾದಂತಹ ಕುಮಾರಯ್ಯನನ್ನು ನಮ್ಮ ವಶಕ್ಕೂ ಪಟ್ಟಾಭಿಷೇಕ ಎನ್ನುವಂತಹ ಕಾರ್ಯವನ್ನು ಮಾಡಬೇಕು. ಜನರು ಮುಂದಕ್ಕೆ ಆತನನ್ನು ಹೆಗ್ಗಡೆ ಎಂದು ಕರೆಯಬೇಕು, ಹೆಗ್ಗಡೆ ಎಂದು ಕರೆಯಬೇಕು. ಮುಂದೆ ನಿನ್ನ ವಂಶದಲ್ಲಿ ಗಂಡು ಸಂತಾನ ಇಲ್ಲದೆ ಹೋದಲ್ಲಿ ಹೆಣ್ಣಾದವಳಿಗೆ ಇಲ್ಲಿ ಅಧಿಕಾರ ದೊರಕುವುದಿಲ್ಲ. ಯಾಕೆಂದರೆ ಅವಳಲ್ಲಿ ಬಹಿಷ್ಠ ದೋಷವಿರುತ್ತದೆ. ಇದನ್ನು ನೆನಪಿನಲ್ಲಿಟ್ಟುಕೋ, ನೆನಪಿನಲ್ಲಿಟ್ಟುಕೋ, ನೆನಪಿನಲ್ಲಿಟ್ಟುಕೋ. ಕಾಲ ಕಾಲಕ್ಕೆ ನಡಾವಳಿ ಪರ್ವಗಳನ್ನು ಸಲ್ಲೀಲೆಯಲ್ಲಿ ನಡೆಸಿ ಬರಬೇಕು. ಆಲಯಗಳನ್ನು ನಾವು ಕಟ್ಟಿಸುವ ಯಮಗಿರುವ ಸತ್ಶೀಲ ಸತ್ಕುಲ ಪಾತ್ರಿಗಳನ್ನು ಅಮ್ಮುದೇವಿ 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 ಅಮ್ಮುದೇವಿ. ನಾವು ನೆಲೆಯಾದ ಈ ಕ್ಷೇತ್ರದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ನೇಮ ನಡಾವಳಿ ಪರ್ವಗಳನ್ನು ನಡೆಸಿಕೊಂಡು ಬರಬೇಕು. ಅವುಗಳನ್ನು ನಡೆಸುವುದಕ್ಕಾಗಿ ಸತ್ಕುಲವಂತರಾದ, ಸತ್ಶೀಲವಂತರಾದ, ಸದ್ಗುಣವಂತರಾದ ನಾಲ್ವಡಿತಾಯರನ್ನು, ಇಬ್ಬರು ಪಾತ್ರಿಗಳನ್ನು ನೇಮಿಸು. ನಾವಿರುವುದಕ್ಕಾಗಿ 4 ಗುಡಿಗಳನ್ನು ಕಟ್ಟಿಸಿಕೊಡು. ಶ್ರದ್ಧಾ ಭಕ್ತಿಯಿಂದ ನಮ್ಮನ್ನು ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ. ದಾನ ಧರ್ಮಗಳು ಯಾವಾಗಲೂ ನಡೆಸು. ನಿನ್ನಾನಂದದ ಯುಕ್ತ ವಚನಗಳ ಮಾನಿಸುತ್ತ ಪಾಲಿಪೆವು ನಮ್ಮ ಆಜ್ಞೆ ಮೀರಿ. ತುಂಬಾನ ಕಷ್ಟಗಳನ್ನು ಪಡೆದಿ ಅಮ್ಮುದೇವಿ 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 ಅಮ್ಮುದೇವಿ. ನಾವು ನೆಲೆಗೊಂಡಂತ ಈ ಕ್ಷೇತ್ರದಲ್ಲಿ ದಾನ ಧರ್ಮಗಳು ನಿರಂತರವಾಗಿ ನಡೆಸಿಕೊಂಡು ಬರಬೇಕು. ಅವುಗಳ ವಿಧಿವಿಧಾನಗಳನ್ನು ನಾವೇ ಹೇಳುತ್ತೇವೆ. ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನ ಇವುಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬಂದಲ್ಲಿ ಹೆಗ್ಗಡೆಯ ಬಾಯಿಂದ ಬರುವಂತಹ ಉಚಿತ ವಚನಗಳನ್ನು ಧರ್ಮ ದೇವತೆಗಳ ಮಾತು ಎಂಬುದಾಗಿ ಹೇಳಿಸಿಕೊಡುತ್ತೇವೆ, ಹೇಳಿಸಿಕೊಡುತ್ತೇವೆ. ನಮ್ಮ ಮಾತನ್ನು ಮೀರಿ ನಡೆದಲ್ಲಿ ಬಲುತರಣದಂತಹ ಕಷ್ಟಕ್ಕೊಳಗಾಗುವಿರಿ, ಕಷ್ಟಕ್ಕೊಳಗಾಗುವಿರಿ. ವೃದ್ಧ ದಂಪತಿಗಳಾಗಿಯೂ ಅವರ ಪುತ್ರನಾಗಿ
ಬಂದ ಧರ್ಮ ದೇವತೆಗಳು. ಅವರನ್ನು ಹುಡುಕಿಸುವಂತ ಯತ್ನವನ್ನು ಮಾಡದಿರಿ, ಅವರೇ ನಾವಾಗಿದ್ದೇವೆ. ನಾವು ಬಂದ ಗುರುತಿಗಾಗಿ ನಮ್ಮ ಕೈಯ